ಲಾಸ್ಟ್ ವಿಡಿಯೋನಲ್ಲಿ ನಾವು ಪೆರಿಮೆನೋಪಾಸ್ನ ಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ. ಇದನ್ನು ನೋಡಿದ್ಮೇಲೆ ಬಹಳಷ್ಟು ಜನ ಮಹಿಳೆಯರಲ್ಲಿ ಉಳಿಯುವಂಥ ಪ್ರಶ್ನೆ ಏನು ಅಂದರೆ, ಇದು ಹೇಗೆ ಕಂಟ್ರೋಲ್ ಮಾಡೋದು, ಅಥವಾ ಕಂಟ್ರೋಲ್ ಮಾಡೋಕ್ಕೆ ಆಗತ್ತಾ, ಅಥವಾ ನಾವು ಲೈಫ್ ಲಾಂಗ್ ಇದನ್ನು ಸಫರ್ ಮಾಡಬೇಕಾ ಅಂತ. ಖಂಡಿತವಾಗ್ಲೂ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ. ನಿಮ್ಮ ಲೈಫ್ ಸ್ಟೈಲಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸನ್ನು ಮಾಡಿಕೊಂಡ್ರೆ ಈ ಲಕ್ಷಣಗಳನ್ನ ನೀವು 80ರಿಂದ 90% ಕಡಿಮೆ ಮಾಡ್ಕೋಬೋದು ಮತ್ತು ನಾರ್ಮಲ್ ಲೈಫ್ ಸ್ಟೈಲ್ಗೆ ವಾಪಸ್ ಹೋಗ್ಬೋದು. ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಅಂದರೆ, ಪೆರಿಮೆನೋಪಾಸ್ ಅನ್ನೋದು ಒಂದು ಡಿಸೀಸ್ ಅಥವಾ ರೋಗ ಅಲ್ಲ, ಅದು ಒಂದು ನ್ಯಾಚುರಲ್ ಫೇಸ್ ಆಫ್ ಲೈಫ್. ನೀವು ಮೆನೋಪಾಸ್ ಸ್ಟೇಜ್ಗೆ ತಲುಪೋಕ್ಕಿಂತ ಮುಂಚೆ 5ರಿಂದ 10 ವರ್ಷಗಳ ಮುಂಚೆ ಈ ಸ್ಟೇಜ್ ಶುರು ಆಗುತ್ತೆ. ಸೊ ಇದನ್ನು ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದೇ ನಮ್ಮ ಈ ವಿಡಿಯೋ. ಡಯಟ್ ಚೇಂಜಸ್. ಮೊದಲನೇದಾಗಿ ಪ್ರೋಟೀನ್ ರಿಚ್ ಡಯಟ್. ನೀವು ರೆಗ್ಯುಲರ್ ಆಗಿ ಸೇವಿಸೋ ಆಹಾರದಲ್ಲಿ ಏನಿರುತ್ತೆ? ಯೂಶುವಲಿ ಅನ್ನ ಇರುತ್ತೆ, ಮುದ್ದೆ ಇರುತ್ತೆ, ಇಲ್ಲ ಚಪಾತಿ ಇರುತ್ತೆ, ಕೆಲವು ಪಲ್ಯಗಳಿರುತ್ತೆ. ಇದರಿಂದ ನಿಮಗೆ ಕಾರ್ಬೋಹೈಡ್ರೇಟ್ ಸಿಕ್ಕಿದೆ, ಫೈಬರ್ಸ್ ಸಿಕ್ಕಿದೆ. ಬಟ್ ಪ್ರೋಟೀನ್ ಅಂಶಕ್ಕೆ ಏನು ತಗೊಳ್ತಾ ಇದ್ದೀರಾ? ಪ್ರೋಟೀನ್ ಅಂಶ ಬಹಳಷ್ಟು ಮುಖ್ಯ. ಯಾಕೆ ಅಂತಂದರೆ ಹಾರ್ಮೋನ್ಸ್ ಎಲ್ಲ ಪ್ರೊಡ್ಯೂಸ್ ಆಗದೆ ಪ್ರೋಟೀನ್ಸಿಂದ. ಆದ್ದರಿಂದ ಪ್ರೋಟೀನ್ ಅಂಶನ ನಿಮ್ಮ ರೆಗ್ಯುಲರ್ ಡಯಟಲ್ಲಿ ನೀವು ಅಳವಡಿಸ್ಕೊಳ್ಳೇಬೇಕು. ಪ್ರೋಟೀನ್ ಯಾವುದರಲ್ಲಿ ಹೆಚ್ಚಿರುತ್ತೆ ಅಂತಂದರೆ, ಮೊಟ್ಟೆ ಅಥವಾ ಬೇಳೆಕಾಳುಗಳು, ಸೋಯಾ ಬೀನ್ಸ್, ಪನ್ನೀರ್, ಯಾವುದೇ ಹಾಲಿನಿಂದ ಮಾಡಿದಂಥ ಪ್ರಾಡಕ್ಟ್ಸಲ್ಲಿ ನಿಮಗೆ ಪ್ರೋಟೀನು ಹೆಚ್ಚಾಗಿ ಸಿಗುತ್ತೆ. ಸ್ಟ್ರೆಂತ್ ಎಕ್ಸಸೈಸಸ್. ನಿಮ್ಮ ಮಸಲ್ ಸ್ಟ್ರೆಂತ್ ಮತ್ತು ಬೋನ್ ಸ್ಟ್ರೆಂತ್ನ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ನೀವು ಎಕ್ಸಸೈಸ್ ಮಾಡಬೇಕು. ಇಲ್ಲ ಅಂತಂದರೆ ನಿಮಗೆ ಬೆನ್ನೋವು, ಮಂಡಿ ನೋವು, ಮಂಡಿ ಸವಿಯೋಕ್ಕೆ ತುಂಬ ಬೇಗನೆ ಸ್ಟಾರ್ಟ್ ಆಗಿಬಿಡುತ್ತೆ. ಆದ್ದರಿಂದ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಲೇಬೇಕು. ದಿನಕ್ಕೆ 20ರಿಂದ 30 ನಿಮಿಷ ಅಟ್ಲೀಸ್ಟ್ ಎಕ್ಸಸೈಸ್ನ ಮಾಡಿ. ಬೆಸ್ಟ್ ಎಕ್ಸಸೈಸ್ ಅಂದರೆ ವಾಕಿಂಗ್. ಫ್ಲ್ಯಾಟ್ ಸರ್ಫೇಸ್ ಮೇಲೆ ಬ್ರಿಸ್ಕ್ ವಾಕಿಂಗ್ ಮಾಡಬೇಕು. 20 to 30 ಮಿನಿಟ್ಸ್ ಮಾಡಬಹುದು. ಹಾಗೆ ಮನೆಯಲ್ಲೇ ಕೆಲವೊಂದು ಲೈಟ್ ಎಕ್ಸಸೈಸ್ನ ಮಾಡ್ಬೋದು. ಎಕ್ಸಾಂಪಲ್ ಸ್ಕ್ವಾಟ್ಸ್, ಸ್ಟ್ರೇಟ್ ಲೆಗ್ ರೈಸ್, ಲೈಟ್ ವೇಟ್ ಲಿಫ್ಟಿಂಗ್. ಸ್ಲೀಪ್ ಡಿಸಿಪ್ಲಿನ್. ನಿದ್ರೆಯನ್ನು ಕರೆಕ್ಟ್ ಟೈಮ್ಗೆ ಮಾಡಬೇಕು. ನಮ್ಮ ಬಾಡಿಗೆ ನಿದ್ದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದರೆ ಮಲಗಿದ್ದಾಗ ನಮ್ಮ ಬಾಡಿ ರೀಜನ್ರೇಟ್ ಆಗುತ್ತೆ, ಹಾಗೆ ಕೆಲವೊಂದು ಹಾರ್ಮೋನ್ ಸಹ ರೀಜನ್ರೇಟ್ ಆಗುತ್ತೆ. ಆದ್ದರಿಂದ ನಿದ್ರೆ ತುಂಬ ಇಂಪಾರ್ಟೆಂಟ್. ಕರೆಕ್ಟಾಗಿ ಇಂತಿಷ್ಟು ಟೈಮ್ಗೆ ಅಂತಲೇ ಮಲ್ಕೊಳ್ಳೋಕ್ಕೆ ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡ್ಬಿಡಿ. ಎಕ್ಸಾಂಪಲ್ ಈಗ 10 ಗಂಟೆಗೆ ಮಲ್ಕೋತೀನಿ ಅಂತಂದರೆ ಡೈಲಿ ನೀವು 10 ಗಂಟೆಗೆ ಮಲ್ಕೊಳ್ಳೋಕ್ಕೆ ಶುರು ಮಾಡಬೇಕು. ಹಾಗೆ ಮಲಗೋದಕ್ಕೆ 1 ಅವರ್ ಮುಂಚೆ ನೀವು ಯಾವುದೇ ಟಿ ವಿ ನೋಡೋದಾಗಲಿ ಅಥವಾ ಫೋನ್ ಯೂಸ್ ಮಾಡೋದಾಗಲಿ ಮಾಡಬಾರ್ದು. ಅಥವಾ ಬೆಡ್ ಮೇಲೆ ಮಲ್ಕೊಂಡು ಫೋನ್ ಸ್ಕ್ರೋಲಿಂಗ್ ಮಾಡೋದು, ಇದನ್ನು ಖಂಡಿತವಾಗ್ಲೂ ಮಾಡಲೇಬಾರ್ದು. ಹಾಗೆ ಈವ್ನಿಂಗ್ 6 o'clock ಆದಮೇಲೆ ಕಾಫಿನ ಸೇವಿಸೋದನ್ನು ಕಟ್ ಡೌನ್ ಮಾಡಿ. ಆಗ ನಿಮಗೆ ತಂತಾನೇ ನಿದ್ರೆ ಬರುತ್ತೆ. ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್. ಭಾರತದಲ್ಲಿ ಸ್ಟಡೀಸ್ ನಡೆಸಿದಾಗ 60ರಿಂದ 70% ಮಹಿಳೆಯರಲ್ಲಿ ವಿಟಮಿನ್ ಡಿ ಕೊರತೆ ಇದೆ ಅಂತ ಕಂಡು ಬಂದಿದೆ. ನಾವು ಮನೆಯ ಒಳಗೇನೆ ಅಥವಾ ಆಫೀಸ್ ಒಳಗನೆ ಆದಷ್ಟು ಕೆಲಸ ಮಾಡ್ತಾ ಇರೋದ್ರಿಂದ ಈ ರೀತಿ ವಿಟಮಿನ್ ಡಿ ಕೊರತೆ ಸಮಸ್ಯೆ ಕಂಡು ಬಂದಿದೆ. ಇದರಿಂದ ನಿಮಗೆ ಸುಸ್ತಾಗೋದು, ವೀಕ್ನೆಸ್ ಅನ್ಸೋದು, ಮಂಡಿ ನೋವು, ಬೆನ್ನೋವು ಕಾಣಿಸ್ಕೊಳ್ತಾ ಇರೋದು, ಮತ್ತು ಈವನ್ ಖಿನ್ನತೆ ಕಾಣಿಸ್ಕೊಳ್ಳುತ್ತೆ ಕೆಲವರಲ್ಲಿ. ದಿನಕ್ಕೆ 20ರಿಂದ 30 ನಿಮಿಷ ನೀವು ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಬೇಕು. ಬೆಳಗ್ಗೆ 11 ಗಂಟೆ ಆದಮೇಲೆ ಮತ್ತು ಮಧ್ಯಾಹ್ನ 3 ಗಂಟೆ ಮುಂಚೆ. ಇದೇ ಬೆಸ್ಟ್ ಟೈಮಿಂಗ್ಸ್ ನಿಮಗೆ ವಿಟಮಿನ್ ಡಿ ಮ್ಯಾಕ್ಸಿಮಮ್ ಸಿಗೋದಕ್ಕೆ. ಮತ್ತು ನಿಮ್ಮ ಡಾಕ್ಟರ್ ಬಳಿ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಅವ್ರು ಸಜೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ತಗೊಳ್ಳಿ. ಯೋಗ ಆ್ಯಂಡ್ ಮೆಡಿಟೇಷನ್. ಯೋಗ ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಮೈಂಡಿಗೂ ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಜೊತೆಗೆ ಯಾವುದೇ ಸ್ಟ್ರೆಸ್ ಇದ್ದರೆ ಅದು ಕಡಿಮೆ ಆಗುತ್ತೆ. ಜೊತೆಗೆ ನಿಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ಆದ್ದರಿಂದ ನಿಮಗೆ ಹಾರ್ಮೋನ್ ಬ್ಯಾಲೆನ್ಸ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಡಾಕ್ಟರ್ ಬಳಿ ಯಾವಾಗ ಹೋಗಬೇಕು? ನೀವು ಈಗ ಆಲ್ರೆಡಿ ಎಲ್ಲ ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಈ ಲಕ್ಷಣಗಳಲ್ಲಿ ಯಾವುದೇ ಲಕ್ಷಣ ತೀವ್ರವಾಯಿತು, ಈಗ ಹಾಟ್ ಫ್ಲ್ಯಾಶಸ್ ತುಂಬ ಹೆಚ್ಚಾಗ್ತಾ ಇದೆ, ಅಥವಾ ನಿಮಗೆ ಋತುಚಕ್ರ ತುಂಬ ಜಾಸ್ತಿ ಏರ್ಪೇರ್ ಆಗ್ತಾ ಇದೆ, ರಕ್ತಸ್ರಾವ ತುಂಬಾ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಖಿನ್ನತೆ ಕಾಡ್ತಾ ಇದೆ, ಇವೆಲ್ಲ ಕಾಣಿಸ್ತಾ ಇದೆ, ಜೊತೆಗೆ ಯಾವುದೇ ಸಿಂಪ್ಟಮು ನಿಮಗೆ ಹೆಚ್ಚಾಗಿ ಕಾಣ್ತಾ ಇದೆ ಅಂತಂದರೆ ನೀವು ನಿಮ್ಮ ಡಾಕ್ಟರ್ ಬಳಿ ಖಂಡಿತವಾಗ್ಲೂ ಹೋಗಿ ಒಂದ್ಸತಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಈಗ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ನೀವು ಯಾವುದೋ ವೆಬ್ಸೈಟಲ್ಲಿ ಏನೋ ಟ್ರೀಟ್ಮೆಂಟ್ ನೋಡಿದ್ರಿ, ಯಾವುದೋ ವಿಡಿಯೋ ನೋಡಿ ಯಾವುದೋ ಟ್ರೀಟ್ಮೆಂಟನ್ನು ನೋಡಿದ್ದೀರಾ, ನಾವು ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಿಡ್ತೀವಿ ಅಂತ ಖಂಡಿತವಾಗ್ಲೂ ಮಾಡಬೇಡಿ. ಒಬ್ಬೊಬ್ಬರು ಮಹಿಳೆಯರಿಗೂ ಬೇರೆ ಬೇರೆ ಸಮಸ್ಯೆಗಳು ಬರಬಹುದು. ಅದನ್ನು ಒಬ್ಬರು ಡಾಕ್ಟರು ಟ್ರೈನ್ಡ್ ಆಗಿರ್ತಾರೆ, ಸೊ ಅವರಿಗೆ ತೋರಿಸಿ ಅವ್ರು ಏನು ಟ್ರೀಟ್ಮೆಂಟ್ ಮಾಡ್ತಾರೆ ಅದನ್ನು ನೀವು ಖಂಡಿತವಾಗ್ಲೂ ಫಾಲೋ ಮಾಡಬೇಕು. ಪೆರಿಮೆನೋಪಾಸ್ ಅನ್ನೋದು ಒಂದು ನ್ಯಾಚುರಲ್ ಫೇಸ್ ಆಫ್ ಲೈಫ್. ಸೊ ನೀವು ಪ್ರಾಪರ್ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರೆ ಇದನ್ನು ಈಸಿಯಾಗಿ ನ್ಯಾವಿಗೇಟ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಮ ಪೆರಿಮೆನೋಪಾಸ್ ಜರ್ನಿ ಹೇಗಿತ್ತು ಅಂತ ನಮ್ಮ ಜೊತೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾನು ನಿಮ್ಮ ಡಾಕ್ಟರ್.